ಬಟ್ ಅವ್ನು ತೋರಿಸಿದ ಕೇರು, ಅಫೆಕ್ಷನ್ನು, ಲವ್ವು ನಂಗೊಂಥರ ಖುಷಿ ಕೊಡ್ತಾ ಇತ್ತು. ಫ್ಯಾಮಿಲಿ ಟೈಮೇ ನೋಡದೇ ಇರೋ ನನಗೆ ಇನ್ನೊಂಥರ ಸ್ಪೆಷಲ್ ಟೈಮ್ ಕೊಡ್ತಾ ಇದ್ದ ನನಗೆ. ಅವನ ಲೈಫಲ್ಲಿ ನಾನು ಸ್ಪೆಷಲ್ ಪರ್ಸನ್ ಅನ್ನೋ ಥರ ಫೀಲ್ ಮಾಡ್ತಾ ಇದ್ದ. ಸ್ಲೋಲಿ ನನಗೂ ಅವನ ಮೇಲೆ ಫೀಲಿಂಗ್ಸ್ ಬಂತು. ಐ ಲವ್ ಹಿಮ್ ಸೋ ಮಚ್. ಇದ್ರ ಮಧ್ಯ ನನಗೆ ಇನ್ಸೆಕ್ಯೂರ್ ಆಗಿ ಏನು ಮಾಡಬೇಕು ಅಂತಾನೆ ಗೊತ್ತಾಗದೆ ಇಷ್ಟೆಲ್ಲ ಆಗೋಯ್ತು. ಏಯ್, ಯಾರು ಅದು ಅಂತ ಇರೋದು ಅವಾಗಿಂದ ನಾನು ನೋಡ್ತಾ ಇದ್ದೀನಿ. ಓಹೋ, ಏನ್ ಸಾಹೇಬ್ರೆ, ಹೆಂಡ್ತಿನ 1 ನಿಮಿಷನೂ ಬಿಟ್ಟಿರಕ್ಕಾಗಲ್ವಾ? ಅದು ಅತ್ತೆ. ಹೋಗೋ ಮಾರಯ್ಯ, ನಿನ್ ಹೆಂಡ್ತಿನ ಕಳಿಸ್ಕೊಡ್ತೀನಿ. ನಾನೇನು ಎತ್ಕೊಂಡು ಓಡೋಗ್ಬಿಡಲ್ಲ. ಗಂಡಸ್ರಿಗೆ ಹೆಂಡತಿ ಸರಿಗಿಟ್ಕೊಂಡೇ ಓಡಾಡ್ಬೇಕು, ಅದು ಅಂಟ್ಕೊಂಡು. ಬೇಗ ಬಾ. ಏನೋ ಇನ್ನು ಇಲ್ಲಿ ನುಲ್ಕೊಂಡು ನಿಂತಿದ್ಯಾ? ಹೋಗ, ಬರ್ತಾಳೆ. ಹೌದಾ ಆದ್ರೂ ಇಷ್ಟ ಈ ಲವ್ ಅನ್ನೋದು ಎಷ್ಟು ಬ್ಯೂಟಿಫುಲ್ ಅಲ್ವಾ? ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಬದುಕನ್ನ ಸಾಗಿಸೋದು. ವಾ, ವಾಟ್ ಎ ಕಾನ್ಸೆಪ್ಟ್. ಡಾರ್ಲಿಂಗ್, ನೀವ್ಯಾರನ್ನೂ ಲವ್ ಮಾಡಿಲ್ವಾ? ನಾನಾ ಲವ್ವ ಮಾಡಿದ್ದೀನಿ. ವಾವ್, ನನಗೂ ನಿಮ್ಮ ಲವ್ ಸ್ಟೋರಿ ಹೇಳಿ. ಯಾರು ನಿಮ್ಮ ಲವರು? ನನ್ನ ಲವರ ಗೌತಮ್ ದಿವಾನ್. ಯಾರು? ಅಮೃತಧಾರೆ ಗೌತಮ್ ದಿವಾನ. ಅವ್ರಿಗೆ ಮದುವೆ ಆಗಿಲ್ವಾ? ಆದ್ರೆ ನನ್ಗವ್ಗೆ ಮದ್ವೆ ಆಗಿಲ್ವಲ್ಲ. ಗೌತಮ್ ದಿವಾನ್ ಥರಾನೇ ಹ್ಯಾಂಡ್ಸಮ್ ಆಗಿ, ಸ್ವೀಟ್ ಆಗಿ, ಗುಂಡಾಗಿ ಅವ್ರ ಥರಾನೇ ಇರೋ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ. ಅವರೇ ನನ್ನ ಪ್ರೀತಿಯ ಗೌ. ಆದ್ರೆ ಅವ್ರು ಹೇಳ್ಕೊಳ್ತಿಲ್ಲ ಅಷ್ಟೆ. ನನಗೂ ಹೇಳ್ಕೊಳಕ್ಕೆ ತುಂಬಾ ನಾಚಿಕೆ. ಏನಾಗುತ್ತೋ ನಾವಿಬ್ರು ಒಂದಾಗಿ ಗೌತಮ್ ದಿವಾನ್, ಭೂಮಿಕಾ ಅವ್ರ ಥರ ಯಾವಾಗ ಒಟ್ಟಿಗೆ ಸಂತೋಷವಾಗಿರ್ತೀವೋ ಯಾರಿಗೆ ಗೊತ್ತು. ನಿಮಗೆ ಸಿಕ್ಕೇ ಸಿಗ್ತಾರೆ, ಡೋಂಟ್ ವರಿ. ಆಗ್ತೀವಿ, ಖಂಡಿತ ಒಂದಾಗ್ತೀವಿ. ನನ್ನ ಮದ್ವೆಲಿ ನೀನು ಸಖತ್ತಾಗಿ ಅಲಂಕಾರ ಮಾಡ್ಕೊಂಡು ಓಡಾಡ್ತಿರ್ಬೇಕು, ಸರಿನಾ? ಹಾ, ಅಣ್ಣ ಅತ್ತಿಗೆ ಇಬ್ರು ಶಾಪಿಂಗ್ ಹೋಗಿದ್ದಾರೆ. ಇನ್ನೇನು 1 ವಾರದಲ್ಲಿ ನಮ್ಮ ಶ್ರುತಿ ಮದ್ವೆ. ನಾವಿಬ್ರು ಒಂದೇ ತರ ಟ್ವಿನ್ನಿಂಗ್ ಬಟ್ಟೆ ಹಾಕೊಂಡು ಟ್ವಿನ್ನಿಂಗ್ ಮಾಡಿ ಮಜಾ ಮಾಡೋಣ, ಸರಿನಾ? ಹಾಗೆ ಶುಭ ನಿಮ್ಮ ಅತ್ತೆ ಹತ್ರ ಮಾತಾಡ್ತಿದ್ದಾಳೆ, ಅವಳು ಒಪ್ಕೊಂಡ್ಬಿಡ್ತಾಳೆ. ಎಲ್ಲ ಸರಿ ಹೋದ್ರೆ ಜಾಲಿ ಜಾಲಿ, ಸೂಪರ್ ಅಲ್ವಾ? ಶೋರ್, ಇಲ್ಲಿ ಏನೋ ಬೇರೆ ವಿಷಯನೇ ಇದೆ. ಶ್ರುತಿ ಅವರು ಯಾರಿಗೂ ಹೇಳೋಕ್ಕಾಗದೆ ಒಬ್ಬರೇ ಕೊರಗ್ತಿದ್ದಾರೆ. ಯುಕ್ತ, ನಿಮ್ಮಮ್ಮ. ಹಲೋ, ನಾನೇ ನಿಮಗೆ ಕಾಲ್ ಮಾಡೋಣ ಅಂತ ಇದ್ದೆ. ನಿಮ್ಮ ಮಗಳು ನಮ್ಮ ಮನೆಗೆ ಯಾವಾಗ ಕಾಲಿಟ್ಲೋ ನಮ್ಮ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗಾಯ್ತು ನೋಡಿ. ಅವಳು ಶುಭ ಕಾರ್ಯ ಆಗ್ತಿದ್ದ ಹಾಗೆ ಒಂದ್ರ ಮೇಲೊಂದು ಶುಭ ಕಾರ್ಯ ಆಗ್ತಾನೆ ಇದೆ. ನಮ್ ದೊಡ್ಡ ಮಗಳು ಶ್ರುತಿ ಮದ್ವೆನೂ ಫಿಕ್ಸ್ ಆಗೋಗಿದೆ. ತಿಳಿಸ್ತೀನಿ, ಬರ್ಲೇಬೇಕು. ಅಯ್ಯೋ, ಬರೋದಷ್ಟೇ ಅಲ್ಲ, ನೀವೇ ಮುಂದೆ ನಿಂತು ಎಲ್ಲ ನಡೆಸ್ಕೊಡ್ಬೇಕು. ಹೌದಾ? ಸರಿನಮ್ಮ, ಒಳ್ಳೇದಾಗ್ಲಿ. ರೀ ರೀ, ಇದ್ಯಾವ್ದು ಕಾರು? ಫಾರ್ಚೂನರ್. ಎಷ್ಟು? 50 ಲಕ್ಷ ಆಗತ್ತೆ. ಚೀಚಿ, ಇಷ್ಟು ಚೀಪ್ ಆಗಿರೋದೆಲ್ಲ ಬೇಡ. ಇದು ನೋಡಿ, ಲಾಂಬರ್ಗಿಣಿ 1 ಕೋಟಿ ಮೇಲಾಗತ್ತೆ. ಇಂಥ ಚಿಲ್ರೆಗೆಲ್ಲ ಇದಕ್ಕಿನ್ನ ದೊಡ್ಡದು. ದೊಡ್ಡದು ಅಂದ್ರೆ ಬಸ್ ಹೇಳಲಾ? ರೀ, ಈ ಅಂಬಾನಿ ಹತ್ರ ಇದೆಯಲ್ಲ, ಅದನ್ನ ಆ ಥರದ್ದು ತಗೊಳ್ಳೋಣ ಅಂತ. ಲೇ ಶೀಲಾ, ನಿನಗೆ ಯಾಕೆ ಬಂತು ಇಂಥದ್ದು ಕೇಡ್ ಬುದ್ಧಿ? ಅಲ್ಲ ಕಣೆ, ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲೇ ಕೊಡೆ ಹಿಡ್ದ ಅಂತಾರಲ್ಲ, ಹಾಗಾಡ್ತಾ ಇದೆಯಲ್ಲೇ. ಅಯ್ಯಯ್ಯ, ಈ ಚೀಪ್ ಮಿಡಲ್ ಕ್ಲಾಸ್ ಬುದ್ಧಿನ ಮೊದಲು ಬಿಡಿ. ಸ್ವಲ್ಪ ಹೈ ಲೆವೆಲ್ ಆಗಿ ಯೋಚನೆ ಮಾಡಿ. ಈ ಮನೆ ಮಗಳು ದೊಡ್ಡ ಮನೆ ಸೊಸೆಯಾಗಿ ಹೋಗ್ತಿದ್ದಾಳೆ, ದೊಡ್ಡ ಮನೆ ಮಗಳು ಈ ಮನೆ ಸೊಸೆಯಾಗಿ ಬರ್ತಿದ್ದಾಳೆ. ನೀವು ಸ್ವಲ್ಪ ಬುದ್ಧಿನ ಚೇಂಜ್ ಮಾಡ್ಕೊಳ್ಳಿ.
ನಾವೇನಾದ್ರೂ ಹೊರಗಡೆ ಹೋಗ್ತೀವಿ ಅಂದ್ರೆ ನಮಗೆ ಸೆಕ್ಯೂರಿಟಿ ಕೊಡಕ್ಕೆ ಜನ ಬರ್ತಾರೆ. ಹೌದಮ್ಮ, ನಂದು ಲೋ ಕ್ಲಾಸ್ ಬುದ್ಧಿನೇ. ಆದ್ರೆ ಆ ದೇವ್ರು ನಿನ್ನಂತ ಹೈ ಕ್ಲಾಸ್ ಬುದ್ಧಿನ ಮಾತ್ರ ನನ್ಗೆ ಕೊಡೋದ್ ಬೇಡ. ಇದೇನಾಯ್ತಮ್ಮ? ಅವ್ರೇನಾದ್ರು ಫೋನ್ ಮಾಡಿದ್ರಾ? ಹೂ ಕಣೆ, ಮಧ್ಯಾಹ್ನ ಮಾಡಿದ್ರು. ನಾಳೆ ಬರಕ್ ಹೇಳಿದೀನಿ. ಅಮ್ಮ ಸೀರಿಯಸ್ಲಿ ನಿಂಗಂತೂ ತಲೆ ಕೆಟ್ಟಿದೆ. ನೀನ್ ಹಿಂಗೆ ಲೇಟ್ ಮಾಡ್ತಿದ್ರೆ ಎಲ್ಲಾನು ಹಾಳು ಮಾಡ್ತೀಯಾ. ಏಯ್ ಹೋಗೆ, ನಿನ್ನಮ್ಮ ನಾನು, ನನಗೆ ಬುದ್ಧಿ ಹೇಳಕ್ ಬರ್ತಾಳೆ. ಒಂದಿನಕ್ಕೆ ನೀನ್ ಏನು ಕರ್ಗೋಗಲ್ಲ. ನಾನಿಲ್ಲಿ ಕಾರ್ ತಗೊಳ್ಳೋ ಪ್ಲಾನ್ ಮಾಡ್ತಾ ಇದ್ದೀನಿ. ನೀನು ಬೇಕಾದ್ರೆ ಲಂಡನ್ಗೋ ಪ್ಯಾರಿಸ್ಗೋ ಹನಿಮನ್ಗೆ ಹೋಗೋ ಪ್ಲಾನ್ ಮಾಡು. ನಾನೇ ಪ್ರೈವೇಟ್ ಜೆಟ್ ಬುಕ್ ಮಾಡ್ಕೊಡ್ತೀನಿ. ಮೇಡಮ್ ಇವತ್ತು ನೋಡಿ ಮೇಡಮ್, ನಾಳೆನೇ ಮದುವೆ ಮಾಡ್ಕೊತೀನಿ ಅನ್ಬೇಕು, ಹಂಗೆ ಮಾತಾಡಿ ಬರ್ತೀನಿ. ನೋಡು, ಪದೇ ಪದೇ ಮೇಡಮ್ಗೆ ಫೋನ್ ಮಾಡಕ್ ಹೋಗ್ಬೇಡ. ಈಗಲೇ ಅವರು ಸಾಕಷ್ಟು ಟೆನ್ಷನ್ ಇದ್ದಾರೆ. ನಿನ್ ಫೋನ್ ರಿಸೀವ್ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ. ಏನೇ ಇದ್ರು ನೀನ್ ನನ್ನ ಹತ್ರನೇ ಮಾತಾಡು. ಅವ್ರು ಮಾಡಿರೋ ಅವಮಾನಕ್ಕೆ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿಬೇಕು. ನೀನ್ ಅದನ್ನೇನ್ ಮಾಡ್ತೀಯೋ ಮಾಡು. ಇಷ್ಟೆಲ್ಲ ಖರ್ಚು ಮಾಡಿ ನೀನೇನಾದ್ರೂ ನನ್ನ ಹತ್ರ ಬಂದ ರೀಸನ್ಸ್ ಹೇಳಿದ್ರೆ ಗೊತ್ತಲ್ವಾ, ನಿನಗೆ ನಾನು ಯಾವ ಭಾಷೆಲಿ ಉತ್ತರ ಕೊಡ್ಬೇಕೋ ಅದೇ ಭಾಷೆಲಿ ಉತ್ತರ ಕೊಡ್ತೀನಿ. ದುಡ್ಡು ದುಡ್ಡು ಅಂತ ಸಾಯ್ಬೇಡ. ಮದುವೆ ಎಲ್ಲ ಆದ್ಮೇಲೆ ಆ ಒಡವೆಗಳನ್ನೆಲ್ಲ ನೀನೇ ಇಟ್ಕೋ. ಮೇಡಮ್ ಹತ್ರ ನಾನು ಮಾತಾಡ್ಕೊತೀನಿ. ಥ್ಯಾಂಕ್ ಯು ಮ್ಯಾಮ್, ಇವತ್ತು ಕೆಲಸ ಮುಗಿಸ್ತೀನಿ. ಆಲ್ರೆಡಿ ಮನೆ ಹತ್ರ ಇದ್ದೀನಿ, ಏನಾಯಿತು ಅಂತ ಕಾಲ್ ಮಾಡಿ ಹೇಳ್ತೀನಿ. ಓಕೆ. ಎಸ್ ಮ್ಯಾಮ್. ಯೂಸ್ಲೆಸ್ ಫೆಲೋ. ಹುಡುಗಿರಂದ್ರೆ ಜೋಲ್ ಸುರಿಸ್ಕೊಂಡು ಹಿಂದೆ ಹೋಗ್ತಾನೆ. ಒಂದು ಮದುವೆನ ಫೈನಲ್ ಮಾಡೋಕ್ಕಾಗಲ್ಲ ಇವನ್ ಕೈಲಿ ಆಗ್ಲಿಲ್ಲ ಅಂದ್ರೆ ಮನೋಹರಿ ಮೇಡಮ್ ಹತ್ರ ಮಾತಾಡಿ ಇದಕ್ಕೆಲ್ಲ ನಾನೇ ಬೇರೆ ವ್ಯವಸ್ಥೆ ಮಾಡ್ತೀನಿ.